ಹಾಯ್ ಫ್ರೆಂಡ್ಸ್, ನಾನು ರಮ್ಯಲವ. ಇವತ್ತು ಬಸವನ ಗುಡಿಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಊರ್ಗಿತ್ತಿ ಮತ್ತು ನನ್ನ ಫ್ರೆಂಡ್ಸು ಎಲ್ಲರೂ ಸೇರಿ ಹೊರಟ್ವಿ. ಆಗಲೇ ಸಾಯಂಕಾಲ 6:30 ಆಗಿತ್ತು. ಅಲ್ಲಿಗೆ ತಲುಪೋ ಅಷ್ಟರಲ್ಲಿ 7:30 ಮೇಲಾಯಿತು ಅನಿಸುತ್ತೆ. ಇಷ್ಟು ವರ್ಷದಲ್ಲಿ ಒಂದು ವರ್ಷವೂ ಹೋಗಿಲ್ಲ ಕಡಲೆಕಾಯಿ ಪರಿಷೆಗೆ. ಫೈನಲಿ ಈ ಸಲ ಹೋಗಬೇಕು ಅಂತ ಅನ್ನಿಸ್ತು, ಹೋದ್ವಿ. ನಿಜ, ನನಗಂತೂ ಇಷ್ಟು ಜನ ಸೇರ್ತಾರೆ ಅಂತಲೇ ಗೊತ್ತಿಲ್ಲ. ಫುಲ್ಲು ಕಾಲಿಡಕ್ಕೂ ಜಾಗ ಇಲ್ಲ, ಅಷ್ಟು ರಶ್ ಇತ್ತು. ಅಲ್ಲಿ ಹೋಗ್ತಾ ಇದ್ದಾಗ ಬಜ್ಜಿ ಇತ್ತು, ಬಿಸಿ ಬಿಸಿದು ತಿನ್ನಬೇಕು ಅಂತ ಅನ್ನಿಸ್ತು. ತಿಂದ್ಕೊಂಡು ಮುಂದೆ ಹೋದ್ವಿ. ಅಲ್ಲಿಂದ ದೊಡ್ಡ ಗಣಪತಿ ದೇವರನ್ನ ತಲುಪೋಷ್ಟರಲ್ಲಿ ಮಿನಿಮಮ್ 1 ಅವರ್ ಹಾಗೆ ಹೋಯಿತು. ಮತ್ತು ಈ ಕಡೆನೂ ಒಂದು ಲೈನ್ ಬಿಟ್ಟಿದ್ರು, ಆ ಕಡೆ ಒಂದು ಲೈನ್ ಬಿಟ್ಟಿದ್ರು. ನನ್ನ ಫ್ರೆಂಡ್ಸು ಒಂದು ಲೈನ್ ಸೇರ್ಕೊಬಿಟ್ರು, ನಾವೊಂದು ಲೈನ್ ಸೇರಿಕೊಂಡು ಹೋದ್ವಿ. ಗಣಪತಿ ದರ್ಶನ ಮಾಡಿಕೊಂಡು ಮುಂದೆ ಹೋದ್ವಿ. ಹಾಗೆ ಇದು ನನ್ನ ಫೇವ್ರೇಟ್ ಅಕ್ಕ. ಹಾಗೆ ಮಾತಾಡಿಕೊಂಡು ರೇಗಿಸ್ಕೊಂಡು ಮುಂದೆ ಹೊರಟ್ವಿ. ಅಲ್ಲಿಂದ ದೊಡ್ಡ ಬಸವಣ್ಣ ದೇವಸ್ಥಾನದ ಹತ್ರ ಬಂದ್ವಿ. ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು ಬಸವಣ್ಣನಿಗೆ. ತುಂಬ ಖುಷಿ ಆಯಿತು ನನಗಂತೂ. ಮುಗಿಸ್ಕೊಂಡು ಬರ್ತಾಯಿದ್ದಾಗ ಆಚೆಗಡೆ ಸಂಗೀತ ಕಾರ್ಯಕ್ರಮವೂ ಇತ್ತು. ಮತ್ತು ಕಿವಿಗೆ ಒಂಥರ ಇಂಪಾಗಿತ್ತು ಕೇಳೋದಕ್ಕೆ. ಅಲ್ಲಿಂದ ಬರ್ತಾಯಿದ್ದಾಗ ನಮ್ಮ ಮಂಡ್ಯದ ಬೆಲ್ಲನೂ ಇತ್ತು, ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋದ್ವಿ. ನಾನು ಪುಡಿ ಬೆಲ್ಲ ತೊಗೊಂಡೆ. ಅದು ಬ್ಲ್ಯಾಕ್ ಇದೆಯಾ? ಅದು ಬ್ಲ್ಯಾಕ್ ಆಯ್ತಾ? ಸ್ವಲ್ಪ ಬ್ಲ್ಯಾಕ್. ಅದೇನು ರೇಟು? ಅದು ಸೇಮ್ ರೇಟು. ಅಡುಗೆ ಇಳಿಸುವಾಗ ಒಂದು ಸ್ವಲ್ಪ ಕಾವು ಜಾಸ್ತಿ ಬರ್ತದೆ, ಒಂದು ಸ್ವಲ್ಪ ಕಾವು ಕಮ್ಮಿ ಆಗುತ್ತೆ. ಯಾಳುಗಳು ಕೆಲಸ ಮಾಡುವಾಗ ಬನ್ನಿ ಅಂದಾಗ ಬರ್ತೀನಿ ಅಂದಾಗ ವೇರಿಯೇಷನ್ ಆಗುತ್ತೆ. ಕೊಡಿ. ನಾನು ಅಂದ್ಕೊಂಡಿದ್ದೆ ಕಡಲೆಕಾಯಿ ಪರಿಷೆ ಅಂತ ಅಂದರೆ ಫುಲ್ ಜಾಸ್ತಿ ಎಲ್ಲ ಕಡಲೆಕಾಯಿನೇ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅಲ್ಲಿ ಕಡಲೆಕಾಯಿಗಿಂತ ಬೇರೆ ಐಟಮ್ಸ್ಗಳೇ ಜಾಸ್ತಿ ಇತ್ತು. 50 ರೂಪಾಯಿ. ಇಲ್ಲಂತೂ ಬೆಳೆ ತುಂಬಾ ಚೆನ್ನಾಗಿತ್ತು. ಫುಲ್ಲು ಕಲರ್ ಬಳೆಗಳೇ ಇತ್ತು. ಪ್ರತಿಯೊಂದು ಸ್ಯಾರಿಗೂ ಮ್ಯಾಚ್ ಆಗೋ ರೀತಿಲೇ ಬಳೆ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು ಈ ಬಳೆ. ಇದನ್ನೆಲ್ಲ ನೋಡೋಷ್ಟರಲ್ಲಿ ನೈಟ್ 10 ಗಂಟೆನೇ ಆಗೋಯಿತು. ಟೈಮ್ ಬೇರೆ ಇರಲಿಲ್ಲ. ಅಲ್ಲಿಂದ ಬಂದು ಕಡಲೆಕಾಯಿ ತೊಗೊಂಡ್ವಿ. ನಾನು ಅಂದ್ಕೊಂಡಿದ್ದೆ ಇಲ್ಲಿ ಕಡಲೆಕಾಯಿ ಕಮ್ಮಿಗೆ ಸಿಗುತ್ತೆ ಅಂತಲೇ ಅಂದ್ಕೊಂಡಿದ್ದು. ಇಲ್ಲಿ ಲೀಟರು 50 ರೂಪಾಯಿ ಅಂತೆ. ಅಲ್ಲಿ ಊರಲ್ಲಿ ತೊಗೊಂಡ್ರೆ ನಾವು KGಗೆ 80 ರೂಪಾಯಿ ಹೀಗೆಲ್ಲ ಸಿಗುತ್ತೆ, ಇನ್ನೂ ಜಾಸ್ತಿನೇ ಬರುತ್ತೆ. ಆದ್ರೂ ಬಂದಿದ್ದಕ್ಕೆ ಬರೀ ಕೈಯಲ್ಲಿ ಹೋಗಬಾರ್ದು ಕಡಲೆಕಾಯಿ ಪರಿಷೆಗೆ ಅಂತ ಅಂದ್ಬಿಟ್ಟು 1 ಲೀಟರ್ ತೊಗೊಂಡ್ವಿ. ಇನ್ನೂ ಟೈಮ್ ಆಗಿದೆ ಅಂತೇಳಿ ಹೋಟೆಲ್ಗೇನು ಹೋಗಿಲ್ಲ, ಅಲ್ಲೇ ರೋಡ್ ಸೈಡಲ್ಲೇ ಫ್ರೈಡ್ ರೈಸ್ ತಿಂದ್ಕೊಂಡು ಬಂದ್ವಿ. ನಮಗಂತೂ ಎಲ್ರಿಗೂ ಖುಷಿ ಆಯಿತು. ಬರ್ತಾ ಹಾಗೆ ಇನ್ನೂ ಆಟೋ ಬರೋದು ಲೇಟ್ ಆಯಿತು.
ಎಲ್ಲರೂ ಹಂಗೆ ಐಸ್ ಕ್ರೀಮ್ ತಿಂದ್ಕೊಂಡು ಫೈನಲಿ ಹೊರಟ್ವಿ. ಇವತ್ತಿನ ಲಾಗ್ ಇದಾಗಿತ್ತು. ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಥ್ಯಾಂಕ್ ಯು.